ಸರ್ ಸರ್ ಒಂದು ನಿಮಿಷ ಇವ್ರೆ ಹೇಳಿ ಏನ್ ಹೇಳಿ ವಿಚಾರ ಏನ್ ಹೇಳಿ. ಆರೋಗ್ಯ ಚೆನ್ನಾಗಿದೆಯಂತೆ, ಅಲ್ಲಿ ಯಾರನ್ನು ಮೇಲ್ಗಡೆ ಬಿಡ್ತಾ ಇಲ್ಲ. ಯತೀಂದ್ರ ಅವ್ರ ಹತ್ರ ನಾನು ಮಾತನಾಡಿದೆ. ಯತೀಂದ್ರ ಅವರು ಆರೋಗ್ಯ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಏನ್ ತೊಂದರೆ ಅಂತಲೂ ಅವ್ರು ಹೇಳಲಿಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಅದನ್ನ ನಾನು ಅಲ್ಲಿ ಹೋಗಿ ನೋಡಿದ್ರಲ್ವ ಗೊತ್ತಾಗೋದು. ಯಾರಿಗೂ ಬಿಡ್ತಾ ಇಲ್ಲ. ನನಗ್ ಗೊತ್ತಿಲ್ವಲ್ಲಪ್ಪ ನಾರ್ಮಲ್ ವಾರ್ಡ್. ನಮಗೆ ನೀವೇ ಟಿವಿಯರೇ ಹಾಕಿರಲ್ಲ, ಎಲ್ಲ ತೀವ್ರ ಆಘಾತಕ್ಕೊಳಗಾಗಿದ್ದಾರೆ, ತೀವ್ರ ಇದಾಗಿದ್ದಾರೆ ಅಂತ ನೀವು ಹಾಕಿದ್ರಿ. ನಾವು ಟಿವಿಲಿ ನೋಡ್ದೆ, ಬಂದೆ ಹೊಟ್ಟೆ ಬಿದ್ದು. ಇಲ್ಲೇ ಇದ್ವಲ್ಲ ಬೆಂಗಳೂರಲ್ಲಿ. ಆರೋಗ್ಯವಾಗಿದ್ದಾರೆ ಅಂತ ಯತೀಂದ್ರ ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಏನು ತೊಂದರೆ ಇಲ್ಲ, ಆರೋಗ್ಯವಾಗಿದ್ದಾರೆ, ಆರೋಗ್ಯ ಸುಧಾರಿಸಿದೆ ಅಂತ ಹೇಳಿದ್ರು. ಅಷ್ಟನ್ನು ಅಲ್ಲಿ ಮಾತಾಡಕ್ ಆಗ್ಲಿಲ್ಲ. ಸುಳ್ಳು ಹೇಳೋಣ ಇಲ್ಲ. ಯತೀಂದ್ರ ಅವ್ರು ಇದಾರೆ, ಯತೀಂದ್ರ ಅವ್ರಿಗೆ ಫೋನ್ ಮಾಡಿ ಮಾತಾಡಿ. ಅವ್ರಿಗೆಲ್ಲ ಟಿವಿನಲ್ಲೆಲ್ಲ ಬಂದಿರೋದು ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ವಲ್ಲಪ್ಪ. ಸಿಎಂ ಇನ್ನು ಡೆಲ್ಲಿಲಿದ್ದಾರೆ, ಡೆಲ್ಲಿಯಿಂದ ಬಂದ್ಮೇಲೆ ಬರ್ತಾರೆ. ಇನ್ನೇನು ಮನರು ಆಸ್ಪತ್ರೆಯಲ್ಲಿ ಇದಾರೆ ಅಂದ್ರೆ ಮಲ್ಮೇನಿಕೆ ತರ ಇಲ್ಲಿ ಬಂದೇ ಬರ್ತಾರೆ. ಅಲ್ಲ, ಗೊತ್ತಿಲ್ಲ ಅಂದೆಲ್ಲ ಸುಳ್ಳು ಹೇಳೋನೇನ್ರಿ? ಇಂಥ ಸಂಕಷ್ಟದಲ್ಲಿ ರಾಜಕೀಯವ ಇದು? ಸುಳ್ಳು ಹೇಳಕ್ಕೆ ಇದು ಸಂಕಷ್ಟ. ನಾವು ಟಿವಿ ನೋಡಿ ಹೊಟ್ಟಬಿದ್ದು ಬಂದೋ ಏನಾಯ್ತು ಅಂತ. ಆದ್ರೆ ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ, ಎಲ್ಲ ಮೇಲಿದ್ದಾರೆ. ತಳಗಡೆನೆ ಫೋನ್ ಮಾಡ್ದು, ಹೇಳಿದ್ರು ಏನು ತೊಂದರೆ ಇಲ್ಲ, ಹುಷಾರಾಗಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನೇ ಕರೆದ್ಬಿಟ್ಟು ಅವ್ರನ್ನೇ ಒಂದ್ ಸ್ವಲ್ಪ ಸಂಪರ್ಕ ಮಾಡಿ, ಏನಾರ ಮಾಡಿ ಏನೂ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಒಂದು ಮೆಸೇಜ್ ಕೊಟ್ಬಿಟ್ರೆ ಜನ ಎಲ್ಲ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಡೆಲ್ಲಿದು ಅಲ್ಲ, ಈ ತಗಡಿ ಸಂಪುಟ ಆಮೇಲೆ ಮಾಡ್ಕೊಳ್ಳೋಣಂತೆ, ಮೊದ್ಲು ಹುಷಾರಾಗ್ಲಿ, ಆಮೇಲೆ ಸಂಪುಟ ಮಾಡೋಣಂತೆ. ಅದೆಲ್ಲ ನಾನು ಇಲ್ಲಿ ಮಾತಾಡಕ್ ಆಗ್ತೇನ್ರಿ ಈ ಕಷ್ಟದಲ್ಲಿ. ರಾಜಕೀಯ ಕಷ್ಟದ ಮುಂದೆ ರಾಜಕೀಯ ಏನ್ರಿ? ಅಲ್ವನಪ್ಪ, ಬೇಡ, ಸ್ವಲ್ಪ ಹುಷಾರಾಗ್ಲಿ ಪಾಪ ಕಷ್ಟದಲ್ಲಿ.